ಬೆಂಗಳೂರಲ್ಲಿ ಪಾರ್ಕಿಂಗ್ ವಿಚಾರವಾಗಿ ಹಲ್ಲೆ ಆಗಿದೆ. ಕೇಕ್ ಶಾಪ್ ಮ್ಯಾನೇಜರ್ ಮೇಲೆ ಮೂವರು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ವಾಗ್ವಾದದ ದೃಶ್ಯ ಜೊತೆಗೆ ಧ್ವನಿ ಸಮೇತ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಂಗಳೂರಿನ ಇಂದಿರಾನಗರದ ಸ್ಪೂರ್ ಕೇಕ್ ಶಾಪ್ ಮುಂದೆ ಈ ಘಟನೆ ನಡೆದಿರೋದು. ಶಾಪ್ ಮುಂದೆ ಪಾರ್ಕಿಂಗ್ ಮಾಡಿದ್ರು, ಅದನ್ನ ಪ್ರಶ್ನೆ ಮಾಡಿದ್ದಾರೆ ಶೈಲೇಶ್. ಅವ್ರ ಮೇಲೆ 3 ಜನ ಏಕಾಏಕಿ ಥಳಿಸಿದ್ದಾರೆ. ಸ್ಪೂರ್ ಹೋಟೆಲ್ ಎದುರಿನ ಬಾರ್ಗೆ ಬಂದಿದ್ದವರು ಈ ತರ ಹಲ್ಲೆಯನ್ನ ಮಾಡಿದ್ದಾರೆ. ಬಾರ್ಗೆ ಬಂದವರು ಹೋಟೆಲ್ ಎದುರುಗಡೆ ಪಾರ್ಕ್ ಮಾಡಿದ್ರು. ಈ ಪಾರ್ಕಿಂಗ್ ವಿಷಯವಾಗಿ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಬಳಿಕ ವಾಗ್ವಾದ ಸ್ಟಾರ್ಟ್ ಆಗಿದೆ. ಆ ವಾಗ್ವಾದ ಮಾರಣಾಂತಿಕ ಹಲ್ಲೆಯಾಗಿ ಕನ್ವರ್ಟ್ ಆಗಿದೆ. ಹಲ್ಲೆಯಿಂದಾಗಿ ಮ್ಯಾನೇಜರ್ ತುಟಿ ಹಾಗೇನೆ ಹಲ್ಲಿ ಗಾಯ ಆಗಿದೆ. ಹಲ್ಲೆಗೆ ಒಳಗಾದ ಶೈಲೇಶ್ಗೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನು ನೀಡಲಾಗಿದೆ. ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಒಟ್ಟಲ್ಲಿ ಪಾರ್ಕಿಂಗ್ ವಿಷಯವಾಗಿ ಬೆಂಗಳೂರಲ್ಲಿ ಭೀಕರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಕೇಕ್ ಶಾಪ್ ಮ್ಯಾನೇಜರ್ ಮೇಲೆ ಮೂವರು ಒಟ್ಟು ಹಲ್ಲೆಯನ್ನ ಮಾಡಿರೋದು. ಫಸ್ಟ್ ವಾಗ್ವಾದ ಸ್ಟಾರ್ಟ್ ಆಗಿದೆ, ಯಾಕೆ ಶಾಪ್ ಮುಂದೆ ನಿಲ್ಲಿಸಿದ್ದೀರಾ ಅಂತ. ಸೊ ಆ ವಾಗ್ವಾದ ನಡೀತಾ ಇದ್ದಂತೆ 3 ಜನ ಏಕಾಏಕಿ ಶೈಲೇಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ಅಲ್ಲೂ ನಾವು ಅಬ್ಸರ್ವ್ ಮಾಡಬಹುದು ಅದನ್ನ. ಬೆಂಗಳೂರಲ್ಲಿ ಪಾರ್ಕಿಂಗ್ ವಿಷಯವಾಗಿ ಈ ತರದ ಗಲಾಟೆಗಳು ಸಾಮಾನ್ಯ ಅನ್ನೋ ರೀತಿ ಆಗ್ಬಿಟ್ಟಿದೆ. ಸೊ ಇಲ್ಲಿ ಬೆಂಗಳೂರಿನ ಇಂದಿರಾನಗರದ ಸ್ಪೂರ್ ಕೇಕ್ ಶಾಪ್ ಮುಂದೆ ಪಾರ್ಕಿಂಗ್ ವಿಷಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಶಾಪ್ ಮ್ಯಾನೇಜರ್ ಶೈಲೇಶ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ 3 ಜನ. ಈಗ ಸ್ಪೂರ್ ಹೋಟೆಲ್ ಎದುರುಗಡೆ ಒಂದು ಬಾರ್ ಇದೆ. ಆ ಬಾರ್ಗೆ ಈ 3 ಜನ ಬಂದಿದ್ರು. ಆ ಟೈಮ್ನಲ್ಲಿ ಶೈಲೇಶ್ ಪ್ರಶ್ನೆ ಮಾಡಿದ್ದಾರೆ, ನಮ್ಮ ಶಾಪ್ ಮುಂದೆ ಯಾಕೆ ನಿಲ್ಲಿಸಿದ್ದೀರಾ, ನಮ್ಮ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ, ಅಥವಾ ನಮ್ಮ ಅಂಗಡಿಗೆ ಬರೋರಿಗೆ ಪಾರ್ಕ್ ಮಾಡೋದಕ್ಕೆ ಜಾಗ ಇಲ್ಲ, ನೀವು ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಹೋಗಿದ್ದೀರಲ್ಲ ಅಂತ ಹೀಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಇಷ್ಟಕ್ಕೆ ವಾಗ್ವಾದ ಸ್ಟಾರ್ಟ್ ಆಯಿತು. ಬಳಿಕ ಮಾರಣಾಂತಿಕವಾಗಿ ಹಲ್ಲೆಯನ್ನ 3 ಜನ ಸೇರ್ಕೊಂಡು ಮಾಡಿದ್ದಾರೆ. ಆ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಹಲ್ಲೆಯಿಂದಾಗಿ ಶೈಲೇಶ್ ತುಟಿ ಹಾಗೇನೆ ಹಲ್ಲಿಗೆಲ್ಲ ಗಾಯ ಆಗಿದೆ. ಹಲ್ಲೆಗೊಳಗಾಗಿರುವಂತಹ ಶೈಲೇಶ್ಗೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಗಿದೆ. ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿ ಪಾರ್ಕಿಂಗ್ ವಿಷಯವಾಗಿ ಈ ತರ ಜಗಳ ಮಾಡ್ಕೊಳ್ಳೋದು, ಹಲ್ಲೆ ಮಾಡ್ಕೊಳ್ಳೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಬಟ್ ಈ ಕೇಸಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಶಾಪ್ ಮುಂದೆ ನಿಲ್ಸಿ ನೀವು ಬೇರೆ ಶಾಪ್ಗೆ ಹೋಗಿದ್ದೀರಾ ಅಂತ ಶೈಲೇಶ್ ಪ್ರಶ್ನೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಘಟನೆ ಆಯ್ತಾ ಅಲ್ಲಿ? ಶರ್ಮಿತಾ, ಬೆಂಗಳೂರಿನಲ್ಲಿ ಇದೇ ಮೊದಲಲ್ಲ. ಅಂದ್ರೆ ಈ ಕ್ಷುಲ್ಲಕ ವಿಚಾರಗಳಿಗೆ ಮನಸು ಇಚ್ಛೆ ಹಲ್ಲೆ ಮಾಡೋದು, ಪುಂಡರ ಪುಕ್ರಿಗಳ ಗ್ಯಾಂಗ್ ಹೋಗಿ ಅವರ ಮೇಲೆ ಹಲ್ಲೆ ಮಾಡುವಂತದ್ದು ಸಾಕಷ್ಟು ಬಾರಿ ಘಟನೆಗಳು ನಡೆದಿದೆ. ಈಗ ನಿನ್ನೆ ರಾತ್ರಿ ಅದೇ ರೀತಿಯಾಗಿ 8:30 ಸುಮಾರಿಗೆ ಆ ಪಾರ್ಕಿಂಗ್ ವಿಚಾರಕ್ಕೆ ಅವರ ಮ್ಯಾನೇಜರ್ ಆ ಪಾರ್ಕಿಂಗ್ ಕಾರನ್ನ ಏನಿದೆ ಮುಂದೆ ಹಾಕೊಳ್ಳಿ ಅಂತ ಹೇಳಿ ಅವರು ಜಸ್ಟ್ ಒಂದು ಕ್ವಶನ್ ಮಾಡಿದ್ದಾರೆ. ಅಷ್ಟಕ್ಕೆ ಆ ಒಂದು 3 ಜನ ಏನೋ ಒಂದು ಟೀಮ್ ಏನಿದೆ ಅವ್ರು ಬಂದು ಅವ್ರ ಮೇಲೆ ಮನಸು ಇಚ್ಛೆ ಹಲ್ಲೆ ಮಾಡಿರುವಂತದ್ದು. ಇದು ಇಂದಿರಾನಗರದ ಅಡ್ರೆಫಿಟ್ ರೋಡ್ ಅಲ್ಲಿ ಇರುವಂತಹ ಸ್ಪೂರ್ ಕೇಕ್ ಶಾಪ್ ಅಂತ ಏನಿದೆ ಅದರ ಮೇಲೆ ಒಂದು ಬಾರ್ ಕೂಡ ಇರುವಂತದ್ದು. ಆ ಬಾರ್ಗೆ ಬರುವಂತಹ 3 ಜನ ಒಂದು ಯುವಕರು ಏನ್ ಮಾಡಿದ್ದಾರೆ, ಕಾರನ್ನ ಪಾರ್ಕಿಂಗ್ ಮಾಡಿದ್ದಾರೆ ಗೇಟ್ ಬಳಿ. ಅದನ್ನ ಅಲ್ಲಿ ಮ್ಯಾನೇಜರ್ ಶೈಲೇಶ್ ಅಂತ ಹೇಳಿದ್ದಾರೆ, ಅವ್ರೇನ್ ಮಾಡಿದ್ದಾರೆ, ಅದನ್ನ ಕಾರನ್ನ ಮುಂದೆ ಹಾಕೊಳ್ಳಿ ಅಂತ ಹೇಳಿ ಅವರು ಅಲ್ಲಿನ ಅವ್ರಿಗೆ ಹೇಳಿರುವಂತದ್ದು. ಇದಕ್ಕೆ ಸಿಟ್ಟಾಗಿ ಅವರನ್ನ ಅಲ್ಲಿ ಕಾರ್ ಪಾರ್ಕಿಂಗ್ ಬಳಿ ಕೂಡ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಶಾಪ್ ಬಳಿ ಮುಂದೆ ಬಂದು ಅವ್ರ ಮೇಲೆ ಹಲ್ಲೆಯನ್ನ ಮಾಡುವಂತದ್ದು ಸಿಸಿಟಿವಿ ರೆಕಾರ್ಡ್ ಆಗಿದೆ. ಜಸ್ಟ್ ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದಲ್ಲ, ಅವ್ರ ಮೇಲೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿ ಮತ್ತೆ 2-3 ಬಾರಿ ಎಳೆದಾಡಿ ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು. ಸದ್ಯ ಅವರು ಶೈಲೇಶ್ ಅವರಿಗೆ ಈ ಒಂದು ಘಟನೆಯಿಂದ ಅವರಿಗೆ ತುಟಿ ಮತ್ತೆ ಹಲ್ಲಿಗೂ ಕೂಡ ಗಾಯ ಆಗಿ ಅವರಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟಿರುವಂತ. ಸದ್ಯ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವನ್ ಭೀಮನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ದೂರನ್ನ ದಾಖಲಾಗಿರುವಂತದ್ದು. ಕಂಪ್ಲೇಂಟ್ ಆಗಿದೆ. ಸರಿ, 3 ಜನ ಹಲ್ಲೆ ಮಾಡೋದನ್ನು ಸಿಸಿಟಿವಿಯಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಈ ಆಧಾರದ ಮೇಲೆ ಇವಾಗ ಅವ್ರನ್ನ ಅರೆಸ್ಟ್ ಮಾಡೋದು, ವಶಕ್ಕೆ ಪಡೆಯೋದು, ಅಥವಾ ಅವ್ರು ಯಾರು ಅಂತ ಫೈಂಡ್ ಔಟ್ ಮಾಡುವಂತ ಕೆಲಸಗಳೆಲ್ಲ ಆಗಿದ್ಯಾ?
ಶರ್ಮಿತಾ, ಈಗ ಸದ್ಯ ಅಂದ್ರೆ ಅವರು ನಿನ್ನೆ ರಾತ್ರಿ MLC ರಿಪೋರ್ಟ್ ಅನ್ನ ಮಾಡಿಕೊಂಡು ನಂತರ ದೂರನ್ನ ಕೊಟ್ಟಿದ್ದಾರೆ. ಈಗ CCTVಯಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ, ಅವರು ಹಲ್ಲೆ ಮಾಡಿ ಮತ್ತೆ ಮಾತನಾಡುವಂತದ್ದೆಲ್ಲ ಕೂಡ ರೆಕಾರ್ಡ್ ಆಗಿರುವಂತದ್ದು. ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮತ್ತೆ ಅವ್ರು ಯಾರು ಇನ್ನೊಂದು ಪತ್ತೆ ಮಾಡುವಂತ ಕೆಲಸಕ್ಕೆ ಈಗ ಜೀವನ್ ಭೀಮನಗರ ಪೊಲೀಸರು ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.